ಅಯೋಧ್ಯೆಯ ಸುಂದರ ಅರಮನೆ. ಗುರು ವಸಿಷ್ಠರ ಜೊತೆ ಗಂಭೀರ ಸಮಾಲೋಚನೆ ನಡೆಸಿದ ದಶರಥ ಮಹಾರಾಜನ ಘೋಷಣೆ, ರಾಮನೇ ಮುಂದಿನ ರಾಜ. ಆದರೆ ಅರಮನೆಯ ಒಳಗೆ ಮೌನವಾಗಿ ನಡೆಯುತ್ತಿದೆ ವಿಷದ ಸಂಚು. ಮಂಥರೆಯ ಕುಟಿಲ ಮಾತುಗಳು ಕೈಕೇಯಿಯ ಮನಸ್ಸನ್ನೇ ಬದಲಿಸಿ ಬಿಡುತ್ತವೆ. ಅವಳು ಕೇಳಿದ ಆ 2 ವರಗಳು, ಒಂದು ಸಿಂಹಾಸನವನ್ನೇ ಕಸಿದುಕೊಂಡರೆ ಇನ್ನೊಂದು ರಾಮನನ್ನು ಕಾಡಿಗೆ ತಳ್ಳುತ್ತದೆ. ಶ್ರೀರಾಮ ರಾಜ ಕಿರೀಟದ ಬದಲು ವನವಾಸದ ದಂಡ ಹಿಡಿದು ಹೊರಟು ನಿಲ್ಲುತ್ತಾನೆ. ಲಕ್ಷ್ಮಣ, ನಾನು ನಿನ್ನ ನೆರಳಾಗುವೆ ಎನ್ನುತ್ತಾನೆ. ಸೀತೆ, ನಿನ್ನ ಜೊತೆಯೇ ನನ್ನ ಜಗತ್ತು ಎಂದು ಹೆಜ್ಜೆ ಹಾಕುತ್ತಾಳೆ. ಅಯೋಧ್ಯೆಯ ಮೇಲೆ ಕವಿಯುತ್ತಿದೆ ಕರಾಳ ಛಾಯೆ, ಎಲ್ಲೆಲ್ಲೂ ಹೃದಯ ವಿದ್ರಾವಕ ನಿಶ್ಶಬ್ದ. ಅಷ್ಟರಲ್ಲಿ ತವರು ಮನೆಯಿಂದ ಮರಳುತ್ತಾನೆ ಭರತ. ತಾಯಿಯ ತಪ್ಪಿಗೆ ಕಿಡಿಕಾರುವ ಕೋಪ, ಮಂಥರೆಯ ಮೇಲೆ ಗುಡುಗುವ ಸಿಟ್ಟು. ರಾಮನನ್ನು ಮರಳಿ ಕರೆತರಲು ಕಾಡಿನ ದಾರಿಯಲ್ಲಿ ಓಡುತ್ತಾನೆ ಭರತ. ಇತ್ತ ಗಂಗೆಯನ್ನು ದಾಟುವ ರಾಮ ಕೇವತನ ದೋಣಿಯ ಮೇಲೆ. ಚಿತ್ರಕೂಟದ ಸಾಧು ಸನ್ಯಾಸಿಗಳ ಮಧ್ಯೆ ಈಗ ವನವಾಸದ ಶಾಂತ ನೆಲೆ. ಅಲ್ಲಿ ನಡೆಯುತ್ತದೆ ಭರತ ರಾಮನ ಮುಖಾಮುಖಿ. ರಾಜ್ಯಕ್ಕಾಗಿ ಭರತನ ಬೇಡಿಕೆ, ಆದರೆ ರಾಮನ ದೃಢ ಉತ್ತರ, 14 ವರ್ಷ ಕೊಟ್ಟ ಮಾತು ತಪ್ಪಲಾರೆ. ಕೊನೆಗೆ ಸಿಂಹಾಸನದ ಮೇಲೆ ರಾಮನಿಲ್ಲ, ಬದಲಾಗಿ ರಾಮನ ಪಾದುಕೆಗಳು ಶೋಭಿಸುತ್ತಿವೆ. ಭರತ ಇಲ್ಲಿ ರಾಜನಲ್ಲ, ಕೇವಲ ಪ್ರತಿನಿಧಿ. ಇದು ಕೇವಲ ಕಥೆಯಲ್ಲ, ಇದು ಧರ್ಮ, ತ್ಯಾಗ ಮತ್ತು ಭಾವನೆಗಳ ಮಹಾಯುದ್ಧ. ಈ ಎಲ್ಲ ಸಸ್ಪೆನ್ಸ್, ಡ್ರಾಮಾ ಮತ್ತು ಎಮೋಷನ್ ನೋಡಬೇಕಾ? ನೋಡಿ, ಕ್ರೇಜಿ ಇನ್ ಕನ್ನಡ ಪ್ರಸ್ತುತಪಡಿಸುತ್ತಿದೆ ರಾಮಾಯಣ ಅಧ್ಯಾಯ 2 ಅಯೋಧ್ಯಾಕಾಂಡ.